ಇವರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬ್ಯಾಲೆಟಲ್ಲಿ ವೋಟಿಂಗ್ ಮಾಡಬೇಕು ಅಂತ ಒಂದು ಕಡೆಯಲ್ಲಿ ಡಿಮ್ಯಾಂಡ್ ಇರುತ್ತೆ. ಇಲ್ಲಿರುವಂಥದ್ದು 1,500 ಮ್ಯಾಕ್ಸಿಮಮ್ ಇರುವಂಥ ಜಾಸ್ತಿ ಅಷ್ಟು ವೋಟ್ಗಳು ಅಂದರೆ ಅಲ್ಲಲ್ಲ ಒಂದೊಂದು ಮತಕ್ಷೇತ್ರದಲ್ಲಿರುವಂಥದ್ದು. ಒಂದು ಮತಕ್ಷೇತ್ರಕ್ಕೆ ಬಂದಾಗ ಸಾವಿರ ಚಿಲ್ಲರೆ ಮಾತ್ರ ಜಾಸ್ತಿ ಹೆಚ್ಚು ಕಡಿಮೆ ಇರುವಂಥದ್ದು ವೋಟಿಂಗ್. ಅದನ್ನು ಡಿಕ್ಲೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟೋ ಸಲ ಅಂತ. ಇಲ್ಲ, ಅದನ್ನು ಮೊದಲೇ ಮಾಡೋದು ತುಂಬ ಒಳ್ಳೆಯದು. ಆದ್ದರಿಂದ ಯಾರೂ ಆಮೇಲೆ ಕ್ವಶನ್ ಮಾಡಲ್ಲ ರಿಸಲ್ಟನ್ನು. ನಿಜ. ಇಲ್ಲಿ 103 ಕ್ಷೇತ್ರಗಳಲ್ಲಿ ಶತಕದ ಗಡಿಯನ್ನು ದಾಟಿದೆ. ಈಗ NDAಯ ಮುನ್ನಡೆಯ ಪ್ರಮಾಣ ಶತಕದ ಗಡಿಯನ್ನು ದಾಟಿದೆ. 103 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನು ಸಾಧಿಸಿದೆ. 43 ಕಡೆಗಳಲ್ಲಿ BJP, 44 ಕಡೆಗಳಲ್ಲಿ JDU. ಎರಡೂ ಪಕ್ಷಗಳ ನಡುವೆ ಬಹಳ ನೇರವಾದಂತಹ ಪೈಪೋಟಿ ಇದ್ದೇ ಇದೆ ಮುನ್ನಡೆಯನ್ನು ಸಾಧಿಸೋದರಲ್ಲಿ. ಆದರೆ ಜೊತೆಯಾಗಿ ಎರಡೂ ಪಕ್ಷಗಳು ಸಾಗ್ತಾ ಇರೋದ್ರಿಂದಾಗಿ 103 ಕ್ಷೇತ್ರಗಳಲ್ಲಿ ಈಗ NDA ಮುನ್ನಡೆಯನ್ನು ಕಾಪಾಡಿಕೊಂಡಿದೆ. ಹಾಗೂ ಮಹಾಗಠಬಂಧನ್ ಇನ್ನೂ ಕೂಡ 55 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಹೊಂದಿರುವಂಥದ್ದು. 103 ಕಡೆಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದರೆ 55 ಕಡೆಗಳಲ್ಲಿ ಮಹಾಗಠಬಂಧನ್, 2 ಕಡೆಗಳಲ್ಲಿ ಜನಸುರಾಜ್ ಪಾರ್ಟಿ ಹಾಗೂ ಇನ್ನು 2 ಕಡೆಗಳಲ್ಲಿ ಇತರರು ಮುನ್ನಡೆಯನ್ನು ಸಾಧಿಸಿರುವ ಮುನ್ನಡೆಯಲ್ಲಿ NDA ಭರ್ಜರಿ ಶತಕವನ್ನು ಬಾರಿಸಿದೆ. ಆಲ್ರೆಡಿ 103 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. 44 ಕಡೆಗಳಲ್ಲಿ BJP, 45 ಕಡೆಗಳಲ್ಲಿ JDU ಮುನ್ನಡೆಯನ್ನು ಹೊಂದಿರುವಂಥದ್ದು. ಎರಡೂ ಪಕ್ಷಗಳು ಕೂಡ ನೇರವಾಗಿ ಈ ಚುನಾವಣೆಯ ಫಲಿತಾಂಶದಲ್ಲಿ ಬಹಳ ಒಳ್ಳೆಯ ಪೈಪೋಟಿಯನ್ನು ನಡೆಸ್ತಾ ಬಂದಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. 105 ಕಡೆಗಳಲ್ಲಿ ಈಗಾಗಲೇ ಬಿಹಾರದಲ್ಲಿ 105 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದೆ. 55 ಕಡೆಗಳಲ್ಲಿ ಮಾತ್ರ ಮಹಾಗಠಬಂಧನ್ ಮುನ್ನಡೆಯನ್ನು ಹೊಂದಿರುವಂಥದ್ದು. ನಟರಾಜ್ ಗೌಡ್ರೆ, ಪಾರ್ಟ್ನರ್ಶಿಪ್ ಭಾಳ ಮುಖ್ಯ ಆಗುತ್ತೆ. ಯಾವುದೇ ಆಟದಲ್ಲೂ ಕೂಡ ಪಾರ್ಟ್ನರ್ಶಿಪ್ ಭಾಳ ಮುಖ್ಯ ಆಗುತ್ತೆ. ಇಲ್ಲಿ 2 ಪಾರ್ಟ್ನರ್ಶಿಪ್ ಭಾಳ ಸ್ಟ್ರಾಂಗ್ ಆಗಿ ಸಾಗ್ತಾ ಇದೆ. 43, 44, 45, 44 ಈ ಥರದಲ್ಲಿ ಹೋಗ್ತದೆ. ಇನ್ನೊಂದು ಕಡೆಯಲ್ಲಿ ಒಬ್ಬರು ಬಿಗ್ ಬ್ರದರ್ ಭಾಳ ಮುನ್ನಡೆಯಲ್ಲಿದ್ದಾರೆ, ಇನ್ನೊಬ್ಬರು ಭಾಳ ಒಂದು ರಾಷ್ಟ್ರೀಯ ಪಕ್ಷದವರು ಭಾಳ ಹಿನ್ನಡೆಯನ್ನು. ಇಲ್ಲ, ನಮಗೆ ಕಳೆದ 30 ವರ್ಷಗಳಲ್ಲಿ ಅಲ್ಲಿ ನಾವು ಜೂನಿಯರ್ ಪಾರ್ಟ್ನರ್ ಆಗೇ ಇದ್ದೀವಿ. ಕಳೆದ ಬಾರಿ ನಮಗೆ 19 ಸೀಟ್ಗಳು ಮಾತ್ರ ಬಂದಿತ್ತಲ್ಲಿ. ಹೌದು. ಸೊ ಈ ಬಾರಿ ನಾವು ಅನ್ಕೊತಾ ಇದ್ದೀವಿ ಒಂದು 35-40ವರೆಗೂ ಸೀಟ್ ನಮಗೆ ಬರುತ್ತೆ, ಒಂದು 80 ಸೀಟು RJDಗೆ ಬರುತ್ತೆ ಅಂತ. ಆ ರೀತಿಯ ಒಂದು ನಮ್ಮಲ್ಲಿ ಆಂತರಿಕ ಸಮೀಕ್ಷೆ ಇದೆ. ನೋಡೋಣ. ಯಾಕಂದರೆ ಕಳೆದ ಬಾರಿಗಿಂತ ಈ ಬಾರಿ ರಾಹುಲ್ ಗಾಂಧಿ ಅವರಾಗಬಲ್ಲು ಅಲ್ಲಿ ನಮ್ಮ ಲೋಕಲಲ್ಲಿ ಸ್ಥಳೀಯ ನಾಯಕತ್ವ ಸ್ವಲ್ಪ ಅಷ್ಟೆಲ್ಲ ಇದ್ದರೂ ಕೂಡ, ಯಾಕಂದರೆ RJDನೇ ಮೇಜರ್ ಪಾರ್ಟ್ನರ್ ಆದ್ದರಿಂದ ಸೊ ಅವ್ರದ್ದೇ ನಾಯಕತ್ವಕ್ಕೆ ನಾವು ಜಾಸ್ತಿ ಮನ್ನಣೆಯನ್ನು ಕೊಟ್ಟು ಅವ್ರನ್ನೇ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿ ಅವ್ರ ಜೊತೆಗೆ ಸಂಘಟನೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಮಗೆ ಅಲ್ಲಿ ಹಿನ್ನಡೆ ಇದೆ, ಅದು ಸತ್ಯ. ಆದರೆ ತೇಜಸ್ವಿ ಯಾದವ್ ಎತ್ತಿರ್ತಕ್ಕಂಥ ವಿಷಯ, ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ವಿಷಯ, ಯಾಕಂದರೆ ಉದ್ಯೋಗ ಎರಡು ರ್ಯಾಲಿಗಳನ್ನು ಆ ರಾಜ್ಯದಲ್ಲಿ ಮಾಡಿದಂಥದ್ದು ನಿಮ್ಮ ಪಕ್ಷನೇ. ಒಂದು NSUIನ ಮೂಲಕವಾಗಿ ಏನೋ ರೋಜ್ಗಾರ್ ಯಾತ್ರಾ ಅಂತ ಹೇಳ್ಕೊಂಡು ಮಾಡಿದ್ರು, ಅಲ್ಲಿನ ಉದ್ಯೋಗ ಕೊಡಿ ಅನ್ನುವಂಥ ಯಾತ್ರಾ ಮಾಡಿದಂಥವ್ರು ಕನ್ನಯ್ಯ ಕುಮಾರ್ ನೇತೃತ್ವದಲ್ಲಿ ಮತಾಧಿಕಾರ ಯಾತ್ರಾ. ಈಗ ಮತಾಧಿಕಾರ ಯಾತ್ರಾನ ರಾಹುಲ್ ಗಾಂಧಿ ನೇತೃತ್ವದಲ್ಲಿ. ಹೌದು. ಇಲ್ಲ, ನಮ್ದು ಈಗ ಶೂನ್ಯ. ನಮ್ಮ ಆದ್ರೂ ಕೂಡ ನೀವು ಜನರ ತಲುಪೋದಕ್ಕೆ ಸಾಧ್ಯ ಆಗಿದೆ. ಜನರ ಆಸ್ಪಿರೇಷನ್ಸ್ ಅನ್ನು ನೀವು ತಲುಪೋದು. ಯುವಕರನ್ನು ತಲುಪಿದ್ದೀವಿ. ಈ ಬಾರಿ ಯುವಕರನ್ನು ತಲುಪಿದ್ದೀವಿ. ಯಾಕಂದ್ರೆ ಯುವಕರಿಗೆ ಮನವರಿಕೆ ಆಗಿದೆ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಕಳೆದ 10 ವರ್ಷದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಈ ಬಾರಿ ಬದಲಾವಣೆ ಆದರೆ ಉದ್ಯೋಗ ಸೃಷ್ಟಿ ಆಗುತ್ತೆ, ಇಂಡಸ್ಟ್ರಿ ರೆವಲ್ಯೂಷನ್ ಮಾಡಬಹುದು ಅನ್ನೋ ಒಂದು ಭರವಸೆ ಅವ್ರಿಗೆ ಬಂದಿದೆ. ಆದಾಗ್ಯೂ ಕೂಡ ಅಲ್ಲಿನ ಮತದಾನ ಯಾವ ರೀತಿ ಯಾವುದ್ರ ಮೇಲೆ ಅವ್ರು ಮತ ಹಾಕಿದ್ದಾರೆ ಏನು ಅನ್ನೋದು ನಾವು ಮತ್ತೆ ಅನಲೈಸ್ ಮಾಡಬೇಕಾಗತ್ತೆ. ಆದರೂ ಕೂಡ ಇದು ಏನೇ ಆರಂಭಿಕ ಹಿನ್ನಡೆ ಇದ್ದರೂ ಕೂಡ ನಮಗೆ ಒಂದು ಬಲವಾದ ನಂಬಿಕೆ 11 ಗಂಟೆ 11:15 ಒಳಗೆ ನಮಗೊಂದು 120-125 ದಾಟ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ. ಅದು ಅಂಚೆ ಮತಗಳು ಆದ ನಂತರ EVM ಮತ ಓಪನ್ ಆದಮೇಲೆ. ಆದರೆ ಅಲ್ಲಿ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಯಾವುದೂ ಬ್ಯಾಗೇಜ್ ಇಟ್ಕೊಂಡು ಬಂದಿಲ್ಲ. ಅವ್ರ ಮೇಲೆ ಇಲ್ಲ ನೀನು ಲಾಸ್ಟ್ ಟೈಮ್ ನೀನು ನಮ್ಗೆ ಅಧಿಕಾರ ಪ್ರಾಮಿಸ್ ಮಾಡಿದ್ದೆ, ಈ ಥರ ಕೊಟ್ಟಿಲ್ಲ ಅಂತ ಯಾರೂ ಆರೋಪ ಅವ್ರ ಮೇಲೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ರೀತಿ ಇದೆ. ತೇಜಸ್ವಿ ಯಾದವ್ ಅವ್ರಿಗೆ ಕಳೆದ 20 ವರ್ಷದಲ್ಲಿ ಅವರು ಅಧಿಕಾರದಲ್ಲಿರೋದ್ರಿಂದ ಇಲ್ಲದಲ್ಲಿರೋದ್ರಿಂದ ಅವ್ರ ಮೇಲೆ RJD ಮೇಲೂ ಕೂಡ ಈ ಹೊಸದಾಗಿ ಬಂದಿರತಕ್ಕಂಥ ಹೊಸ ಜನ್ರೇಷನ್ನು ಅವ್ರ ಮೇಲೆ ಯಾವ ಆರೋಪವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಮೋದಿ ಅವ್ರ ಮೇಲೆ ಆರೋಪ ಮಾಡ್ತಾರೆ, ನೀವು ನಮ್ಗೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿಲ್ಲ ಅಂತ. ನಿತೀಶ್ ಕುಮಾರ್ ಮೇಲೆ ಆರೋಪ ಮಾಡ್ತಾರೆ, ನೀವು ನಮಗೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿಲ್ಲ. ಯುವಕರು ಎಸ್ಪೆಷಲಿ ಆ ನಿಟ್ಟಿನಲ್ಲಿ ನಮ್ಗನ್ಸುತ್ತೆ ಯುವಕರು ಈ ಸಲ ನಮ್ಮ ಇಂಡಿಯಾ ಮೈತ್ರಿಕೂಟದ ಪರವಾಗಿದ್ದಾರೆ. ಬಟ್ ಕೊನೆಯ ಇದೆಯಲ್ಲ ಏನು ಮಹಿಳೆಯರಿಗೆ ಅಕೌಂಟ್ಗೆ 10,000 ರೂಪಾಯಿ ಹಾಕುವಂಥದ್ದು, ಅದು ಒಂದು ಕೆಲಸ ಮಾಡುತ್ತೆ. ಈಗ ಮಹಾರಾಷ್ಟ್ರದ ಮ್ಯಾಜಿಕ್ ಮಾಡಿರ್ತದೆ. ಅದು ಒಂದು ಬಲವಾಗಿ ಅವ್ರ ಪರವಾಗಿ ಅದು ನ್ಯಾಚುರಲ್. ಅದು ಯಾಕಂದರೆ ಚುನಾವಣೆಗೆ ಮುಂಚೆ ಹಣ ಹಾಕೋದಕ್ಕೂ, ಈಗ ನಾವು ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿ ಚುನಾವಣೆಗೆ ಹೋಗಿ ಪ್ರಣಾಳಿಕೆಯಲ್ಲಿ ಚುನಾವಣೆಗೆ ಹೋಗಿ ಮಾಡುವಂಥದ್ದು ಬೇರೆ ವ್ಯತ್ಯಾಸ. ನಾವು ಮಾಡಿದ ಗ್ಯಾರಂಟಿ ಯೋಜನೆಗಳು ಆ ರೀತಿಯೇ. ಬಟ್ ಇವರು ಮಹಾರಾಷ್ಟ್ರದಲ್ಲಿ ಅಥವಾ
ರಾಜಸ್ಥಾನದಲ್ಲಿ ಅಥವಾ ಮಧ್ಯಪ್ರದೇಶದಲ್ಲಿ ಯಾವ ರೀತಿ ಲಾಡ್ಲಿ ಬೆಹ್ರಾ ಮಾಡಿದ್ರು ಅಥವಾ ಈಗೇನು ಮಾಡಿದರು ಬಿಹಾರಲ್ಲಿ, ಅದೊಂಥರ ಇಮ್ಮೋರಲ್ ಅದು ಮೊರಾಲಿಟಿ ಅದಕ್ಕೆ ಅವರೇ ಪ್ರಶ್ನೆ ಮಾಡ್ಕೊಬೇಕು. ಇಟ್ಸ್ ನಾಟ್ ಇಲ್ಲೀಗಲ್, ಆ್ಯಕ್ಚುಲಿ ಕಾನೂನು ಬಾಹಿರ ಅನ್ಸೋದ್ರು ಕೂಡ ಟೆಕ್ನಿಕಲಿ ಅದು ಮೊರಾಲಿಟಿ ಬಗ್ಗೆ ಅವರು ಕೂಡ ಚರ್ಚೆ ಮಾಡ್ಕೋಬೇಕು, ಪ್ರಶ್ನೆ ಮಾಡ್ಕೋಬೇಕು. ಯಾಕಂದ್ರೆ ನಾವು ಚುನಾವಣೆ 10 ವರ್ಷದಿಂದ ನೀವೇ ಇದ್ದೀರಿ, 20 ವರ್ಷದಿಂದ ನೀವೇ ಇದ್ದೀರಿ, 11 ವರ್ಷದಿಂದ ಪ್ರಧಾನಮಂತ್ರಿಗಳು ಅವರೇ ಇದ್ದಾರೆ, ಇಡೀ ದೇಶಕ್ಕೆ ಅಪ್ಲೈ ಮಾಡಲಿ, ಅದು ಬೇಡ ಅಂತ ಹೇಳಲ್ಲ. ವಿ ವೆಲ್ಕಮ್, ವಿ ಸಪೋರ್ಟ್ ದಟ್. ಆದರೆ ಆ ಥರ ಮಾಡಲ್ಲ. ಚುನಾವಣೆಗೆ ಇಂದು ದಿನ ಏನು ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನು ಚುನಾವಣಾ ಆಯೋಗ ತೀರ್ಮಾನ ಮಾಡಬೇಕು. ಯಾಕಂದರೆ ಚುನಾವಣಾ ಆಯೋಗ ತಮಿಳುನಾಡು ಹೇಳುತ್ತೆ. ನಮ್ಮ ಲೋಕಸಭೆ ಚುನಾವಣೆ ಹಿಂದಿನ ಒಂದು ವೋಟಿಂಗ್ ಒಂದು 3-4 ದಿವಸ ಮೊದಲು ಕೂಡ ಹೆಣ್ಮಕ್ಳ ಅಕೌಂಟ್ಗಳಿಗೆ ದುಡ್ಡು ಬಂತಂತೆ. 2-3 ತಿಂಗಳು 4-5 ತಿಂಗಳದೆಲ್ಲ ಅದು ನಿರಂತರವಾಗಿ ಬರ್ತಾ ಇದೆ. ಅದು ಚುನಾವಣೆ ಇಲ್ಲದಲ್ಲೇ ಇರಲಿ. ಯಾಕಂದ್ರೆ ಚುನಾವಣೆ ಹಿಂದೆ ಅದಕ್ಕಿಂತ 3 ತಿಂಗಳು ಬಂದಿರಲಿಲ್ಲ. ಈಗ ಯಾಕಂದ್ರೆ 5,000 6,000 ಎಲ್ಲ ಒಮ್ಮೆಗೆ ಹಿಂಗೆ ಬರುತ್ತೆ. ಇಲ್ಲ ಇಲ್ಲಿ ಏನಾಗುತ್ತೆ ಅಂದರೆ, ಈ ಕರ್ನಾಟಕದಲ್ಲಿ ನಮ್ಮ 10,000ವರೆಗೂ ಬಂದಿದೆ ಹಣಕಾಸಿನ ವ್ಯವಸ್ಥೆ ನೋಡಿಕೊಂಡು ಈಗಲೂ ಅಷ್ಟೇ 2 ತಿಂಗಳು ಒಂದ್ಸಲಿ ಬರ್ತಾ ಇದೆ. ಅದೇನು ಅವ್ರಿಗೆ ಅದು, ಬಟ್ ಅವ್ರಿಗೆ ಹೋಗೋದಂತೂ ಖಂಡಿತ ಅದು ರಾಜ್ಯದ ಒಂದು ಯೋಜನೆ ಅಲ್ವಾ ಅಂತ. ಈಗ ನೀವು ಮೊರಾಲಿಟಿ ಬಗ್ಗೆ ಈಗ ಬಗ್ಗೆ ನೈತಿಕತೆ ನಮ್ಮ ಮೊರಾಲಿಟಿ ಹೆಂಗ್ ಗೊತ್ತಾ, ನಾವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ವಿ, ನಾವು ಕೊಡ್ತಾ ಇದ್ದೀವಿ. ಅವ್ರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿಲ್ಲ, ಆದರೂ ಚುನಾವಣೆಗೋಸ್ಕರ ಹಾಕಿರ್ತಕ್ಕಂಥದ್ದು. ನಾನು ಹೇಳಿದ್ನಲ್ಲ, ಟೆಕ್ನಿಕಲಿ ಇಟ್ಸ್ ನಾಟ್ ಲೀಗಲೇ, ಅದು ಟೆಕ್ನಿಕಲಿ ಲೀಗಲ್ ಅದು. ಆದರೆ ನೀವೊಂದು ಮೌಲ್ಯಗಳನ್ನು ನೀವು ಹೇಳ್ಬೇಕಲ್ಲ. ಮೋದಿಯವರು 11 ವರ್ಷದಿಂದ ಏನೂ ಮಾಡಲಾರ್ದವರು, ನಿತೀಶ್ ಅವರು 20 ವರ್ಷದಿಂದ ಏನೂ ಮಾಡಲಾರ್ದವರು ಈಗ ಈ ರೀತಿ ಮಾಡೋದಿದೆಯಲ್ಲ, ಅದನ್ನು ಜನ ಅಂತಾರೆ, ಗಿಮಿಕ್ ಅಂತಾರೆ. ಬಟ್ ಮಹಿಳೆಯರು ಅವ್ರ ಪರವಾಗಿ ಹಾಕಿರ್ಬೋದು, ಯಾಕಂದರೆ ಅಲ್ಲಿ ಅನಕ್ಷರತೆ ಇದೆ, ಬಡತನ ಇದೆ, ಅತ್ಯಂತ ಬಡತನ ಇದೆ. ಸೊ ಯಾವುದೋ ಹಣ ಬಂತಪ್ಪ ನೋಡೋಣ ಅಂತ, ಬಟ್ ನೋಡೋಣ ಅದು ಅದು ಏನು ಇಂಪ್ಯಾಕ್ಟ್ ಆಗಿದೆ. 122 ಅಲ್ಲಿಯ ಸಿಂಪಲ್ ಮೆಜಾರಿಟಿಗೆ ಬೇಕಾಗಿರುವಂತಹ ನಂಬರ್, ಬಿಹಾರದಲ್ಲಿ ಆಡಳಿತವನ್ನು ನಡೆಸೋದಕ್ಕೆ ಬೇಕಾಗಿರುವಂತಹ ನಂಬರ್ 122 ಕನಿಷ್ಠ ಬಹುಮತಕ್ಕೆ ಬೇಕಾಗಿರುತ್ತೆ ಅಥವಾ ಸ್ಪಷ್ಟ ಬಹುಮತಕ್ಕೆ ಬೇಕಾಗಿರುವಂಥದ್ದು. ಆದರೆ ಇಲ್ಲಿಗ 243 ಕ್ಷೇತ್ರಗಳಿರ್ತಕ್ಕಂತಹ ಬಿಹಾರದಲ್ಲಿ 178 ಕ್ಷೇತ್ರಗಳ ರಿಸಲ್ಟ್ ಬರ್ತಾ ಇರುವ ಹೊತ್ತಿಗಾಗಲೇ 116 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದೆ. ಮಹಾಗಠಬಂಧನ್ ಕೇವಲ 58 ಕಡೆಗಳಲ್ಲಿ ಮಾತ್ರ ಮುನ್ನಡೆಯನ್ನು ಹೊಂದಿರುವಂಥದ್ದು.